ಭಾರತ ಸೇರಿದಂತೆ ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ವಿಶಾಖಪಟ್ಟಣಂನಲ್ಲಿ ಬೃಹತ್ ಯೋಗ ಡೇ ಸಂಭ್ರಮ ಮನೆ ಮಾಡಿದೆ. ಆಂಧ್ರದ ಭೋಗಪುರಂನಲ್ಲೂ ಕೂಡ ಯೋಗ ಡೇಯನ್ನು ಆಚರಿಸಲಾಗ್ತಾ ಇದೆ. 26 ಕಿಲೋಮೀಟರ್ ಯೋಗವನ್ನ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಭಾರತ ಸೇರಿ ವಿಶ್ವದಾದ್ಯಂತ ಸೆಲೆಬ್ರೇಷನ್ ಮಾಡಲಾಗ್ತಾ ಇದೆ. ವಿಶಾಖಪಟ್ಟಣಂನಲ್ಲಿ ಬೃಹತ್ ಯೋಗ ಡೇಯನ್ನು ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಆಂಧ್ರದ ಭೋಗಪುರಂನಲ್ಲೂ ಕೂಡ ಯೋಗ ಡೇಯನ್ನು ಆಚರಿಸಲಾಗ್ತಾ ಇದೆ. 26 ಕಿಲೋಮೀಟರ್ ಉದ್ದ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇರೋದು. ಯೋಗ ದಿನಾಚರಣೆಯಲ್ಲಿ PM ಮೋದಿ ಭಾಗಿಯಾಗಿದ್ದಾರೆ. ಮೋದಿಗೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸಾಥ್ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಭಾರತ ಸೇರಿ ವಿಶ್ವದಾದ್ಯಂತ ಎಲ್ಲ ಕಡೆಯೂ ಸೆಲೆಬ್ರೇಷನ್ ಏರ್ಪಟ್ಟಿದೆ. ವಿಶಾಖಪಟ್ಟಣಂನಲ್ಲಿ ಗಿನ್ನಿಸ್ ರೆಕಾರ್ಡ್ ಅನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸುಮಾರು 3.19 ಲಕ್ಷ ಜನ ಸೇರಿ ಬೃಹತ್ ಯೋಗ ಡೇಯನ್ನು ಕೈಗೊಂಡಿದ್ದಾರೆ. ಆಂಧ್ರ ಪ್ರದೇಶದ ಭೋಗಪುರಂನಲ್ಲೂ ಕೂಡ ಯೋಗ ಡೇಯ ಸೆಲೆಬ್ರೇಷನ್ ಮುಂದುವರಿತಾ ಇದೆ. 26 ಕಿಲೋಮೀಟರ್ ಉದ್ದದಲ್ಲಿ ಇದು ವಿಶಾಲವಾದಂಥ ತೆರೆದ ಮೈದಾನದಲ್ಲಿ ಎಲ್ಲರೂ ಕೂಡ ಯೋಗಾಪಟುಗಳು ಸೇರಿದಂತೆ ಕೆಲವೊಂದಷ್ಟು ಗಣ್ಯರು ಯೋಗ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇನ್ನು ಇವತ್ತಿನ ದಿನ ಅಂದರೆ ಜೂನ್ 21ನೇ ತಾರೀಕನ್ನು ಭಾರತದ ಪ್ರಧಾನಿ 2014ರಲ್ಲಿ ವಿಶ್ವಸಂಸ್ಥೆಯ ಮುಂದೆ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಮುಂದಿಡ್ತಾರೆ. ಇದರಲ್ಲಿ ಸುಮಾರು 180 ದೇಶಗಳು ಕೂಡ ಪಾಲ್ಗೊಳ್ತವೆ, ಒಪ್ಪಿಗೆಯನ್ನು ಸೂಚಿಸ್ತವೆ. ಅವತ್ತಿನಿಂದ ಇಲ್ಲಿವರೆಗೂ ಸುಮಾರು 11 ವರ್ಷಗಳಿಂದ ಯೋಗ ದಿನಾಚರಣೆಯನ್ನು ಅದ್ಧೂರಿಯಾಗಿ ಕೇವಲ ಭಾರತ ಮಾತ್ರ ಅಲ್ಲ, ಭಾರತವೇ ಯೋಗದ ಮೂಲ. ಆದರೆ ಭಾರತವೂ ಸೇರಿದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಛಾಪನ್ನು ಮೂಡಿಸೋದ್ರ ಮೂಲಕ ಆರೋಗ್ಯವೇ ಭಾಗ್ಯ ಅನ್ನುವಂಥ ನಿಟ್ಟಿನಲ್ಲಿ, ಅದರಲ್ಲೂ ಇವತ್ತಿನ ದಿನ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಅನ್ನುವಂಥ ನಿಟ್ಟಿನಲ್ಲಿ, ಅಂದರೆ ಒಂದು ಭೂಮಿ ಒಂದು ಯೋಗ ಆರೋಗ್ಯಕ್ಕಾಗಿ ಅನ್ನುವಂತಹ ಥೀಮ್ ನಡಿಯಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. 11ನೇ ವರ್ಷದ ಯೋಗ ದಿನಾಚರಣೆಯನ್ನು ವಿಶಾಖಪಟ್ಟಣಂನಲ್ಲಿ ಗಿನ್ನಿಸ್ ರೆಕಾರ್ಡನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ PM ನರೇಂದ್ರ ಮೋದಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಕೇವಲ ಇದೊಂದೇ ವರ್ಷ ಅಲ್ಲ, ಪ್ರತಿ ವರ್ಷವೂ ಕೂಡ PM ನರೇಂದ್ರ ಮೋದಿಯವರು ಎಲ್ಲಿ ಗಿನ್ನಿಸ್ ರೆಕಾರ್ಡನ್ನು ಮಾಡಲಾಗುತ್ತೆ ಅಥವಾ ಪ್ರತಿಯೊಂದು ರಾಜ್ಯಗಳಿಗೂ ಆದಷ್ಟು ಮಟ್ಟಿಗೆ ತೆರಳೋದ್ರ ಮೂಲಕ ಯೋಗಪಟುಗಳಿಗೆ ಉತ್ಸಾಹವನ್ನು ಕೊಡೋದಕ್ಕೆ ಪ್ರೇರೇಪಣೆಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಮುಂದುವರೆದು ಇವತ್ತಿನ ದಿನ ಕೂಡ ಆಂಧ್ರ ಪ್ರದೇಶಕ್ಕೆ ಭೇಟಿಯನ್ನು ನೀಡಿದರು. ಮಾತನಾಡ್ತಾ ಇರೋದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. 26 ಕಿಲೋಮೀಟರ್ ಉದ್ದದಲ್ಲಿ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಇನ್ನು ಮುಖ್ಯಮಂತ್ರಿ ನಾಯ್ಡು ಹಾಗೆ DCM ಪವನ್ ಕಲ್ಯಾಣ್ ಸೇರಿದಂತೆ ಕೆಲವು ನಾಯಕರು ಕೂಡ ಇವತ್ತಿನ ದಿನ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದರು. ಆರೋಗ್ಯವನ್ನು ಗಮನದಲ್ಲಿಟ್ಕೊಂಡು ಯೋಗವನ್ನು ಮಾಡಬೇಕು ಅನ್ನುವಂಥದ್ದು ಧ್ಯೇಯೋದ್ದೇಶ, ಅದು ಜಾಗತಿಕ ಮಟ್ಟದಲ್ಲಿ ರೂಪುಗೊಳ್ಳಬೇಕು ಅನ್ನೋದು ಮೋದಿಯವರ ಸಂಕಲ್ಪ ಆಗಿತ್ತು. ಹಾಗಾಗಿ ಅವರು ಪ್ರಧಾನಿಯಾಗಿ ಏನು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ, ಆ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಮುಂದೆ ಕೂಡ ಪ್ರಸ್ತಾಪವನ್ನು ಇಟ್ಟರು. ಅದನ್ನು ಒಪ್ಕೊಳ್ತು ವಿಶ್ವಸಂಸ್ಥೆ. ಕೇವಲ ಭಾರತ ಮಾತ್ರವಲ್ಲದೆ ಜಾಗತಿಕವಾಗಿ ಯೋಗ ದಿನವನ್ನು ಆಚರಣೆ ಮಾಡೋದಕ್ಕೆ ಗ್ರೀನ್ ಸಿಗ್ನಲನ್ನು ಕೂಡ ಕೊಟ್ಟರು. ಇವತ್ತು PM ಮೋದಿಯವರು ಆಂಧ್ರ ಪ್ರದೇಶಕ್ಕೆ ಭೇಟಿಯನ್ನು ನೀಡಿ ಅಲ್ಲಿ ನೆರೆದಿದ್ದಂತಹ ಸಹಸ್ರಾರು, ಹೇಳಬೇಕು ಅಂದರೆ ಲಕ್ಷ ಜನರಿಗೆ ಏಕಕಾಲದಲ್ಲಿ ಯೋಗ ದಿನಾಚರಣೆಗೆ ಚಾಲನೆಯನ್ನು ಕೊಟ್ಟಿದ್ದಲ್ಲದೆ ಅವರು ಕೂಡ ಯೋಗ ಮಾಡುವಲ್ಲಿ ಭಾಗಿಯಾಗಿದ್ದರು. ಅದರಲ್ಲೂ ಅವರಿಗೆ ಸನ್ಮಾನವನ್ನು ಮಾಡಿದರು ಪವನ್ ಕಲ್ಯಾಣ್ ಹಾಗೆ ಚಂದ್ರಬಾಬು ನಾಯ್ಡು. ಕೆಲವೊಂದಷ್ಟು ಪ್ರತಿಮೆಗಳನ್ನು ಅಥವಾ ಮೂರ್ತಿಯನ್ನು ಕೊಟ್ಟು, ಲಕ್ಷ್ಮೀ ಮೂರ್ತಿಯನ್ನು ಕೊಟ್ಟು ಸಾಲನ್ನು ಒದಿಸುವುದರ ಮೂಲಕ ಅವರಿಗೆ ಬರಮಾಡಿಕೊಂಡ್ರು ಅದ್ಧೂರಿಯಾಗಿ. ಅದಾದ ಮೇಲೆ ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಶುರುವಾದ ಈ ಯೋಗ ಸಂಜೆ 6 ಗಂಟೆವರೆಗೂ ಕೂಡ ಚಾಲನೆಯಲ್ಲಿ ಇರುತ್ತೆ. ಅಂದರೆ ಯಾಕೆ ಇವತ್ತಿನ ದಿನವನ್ನೇ ಆಯ್ಕೆ ಮಾಡಿಕೊಂಡ್ರು ಅನ್ನುವಂಥ ಪ್ರಶ್ನೆ ಉದ್ಭವಿಸಿದ್ದಾಗ, ಇವತ್ತು ಕ್ಯಾಲೆಂಡರ್ನ ದಿನದಲ್ಲಿ ಅಧಿಕ ಹಗಲನ್ನು ಹೊಂದಿರುವಂತಹ ದಿನ. ಹಾಗಾಗಿ ಇವತ್ತಿನ ದಿನವನ್ನು ಆಯ್ಕೆ ಮಾಡಿಕೊಂಡಿರೋದು ಪ್ರಧಾನಿ ಮೋದಿಯವರು. ವಿಶ್ವಸಂಸ್ಥೆಗೂ ಕೂಡ ಪ್ರಸ್ತಾವನೆಯನ್ನು ಇಟ್ಟರು. ಸುಮಾರು 180 ದೇಶಗಳು ಅದಕ್ಕೆ ಒಪ್ಕೊಂಡ್ವು ಕೂಡ. ಹಾಗಾಗಿ ಕೇವಲ ಭಾರತ ಮಾತ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನಾಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಕೇವಲ ಭಾರತದಲ್ಲಿ ಮಾತ್ರ ಅಲ್ಲದೆ ಜಾಗತಿಕವಾಗಿ ಅದ್ಧೂರಿಯಾಗಿ ಹಲವಾರು ದೇಶಗಳು 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಒಂದು ಭೂಮಿಗಾಗಿ ಒಂದು ಆರೋಗ್ಯಕ್ಕಾಗಿ ಎನ್ನುವಂಥ ಥೀಮ್ನೊಂದಿಗೆ ಆಚರಣೆ ಮಾಡಲಾಗ್ತಾ ಇದೆ. ಹೇಳಬೇಕು ಅಂತ ಹೇಳಿದ್ರೆ ಸುಮಾರು 25,000 ಬುಡಕಟ್ಟು ವಿದ್ಯಾರ್ಥಿಗಳು 108 ನಿಮಿಷಗಳ ಕಾಲ
ಸೂರ್ಯ ನಮಸ್ಕಾರವನ್ನು ಪ್ರದರ್ಶನ ಮಾಡಿದರು. ಏಕಕಾಲದಲ್ಲಿ ಸೂರ್ಯ ನಮಸ್ಕಾರವನ್ನು ಪ್ರದರ್ಶನ ಮಾಡುವ ಅತಿ ದೊಡ್ಡ ಗುಂಪು ಅಥವಾ ಅತಿ ಹೆಚ್ಚು ಜನರ ದಾಖಲೆಯನ್ನು ನಿರ್ಮಿಸೋದು ಇವತ್ತಿನ ಉದ್ದೇಶ ಆಗಿತ್ತು. ಇದನ್ನು ಸ್ವತಃ ಚಂದ್ರಬಾಬು ನಾಯ್ಡು ಅವರು ಹೇಳಿಕೊಂಡ್ರು. ಇನ್ನು ರಾಜ್ಯಾದ್ಯಂತ 1,00,000 ಕೇಂದ್ರಗಳಲ್ಲಿ ಯೋಗ ಅವಧಿಯನ್ನು ಆಯೋಜನೆ ಮಾಡೋದು, ಹಾಗೆ ವಿಶಾಖಪಟ್ಟಣದಲ್ಲಿ ಯೋಗ ಚಟುವಟಿಕೆಗಳಲ್ಲಿ ಭಾಗವಹಿಸೋದಕ್ಕೆ 5,00,000 ಜನರನ್ನು ಆಕರ್ಷಣೆ ಮಾಡುವುದು ಜನರ ಅಥವಾ ಸರ್ಕಾರದ ಗುರಿಯಾಗಿತ್ತು. ಹಾಗಾಗಿ ಇವತ್ತಿನ ಯೋಗ ದಿನವನ್ನು ಆಂಧ್ರ ಪ್ರದೇಶದಲ್ಲಿ PM ನರೇಂದ್ರ ಮೋದಿ ಅವರು ಸೇರಿದಂತೆ ಚಂದ್ರಬಾಬು ನಾಯ್ಡು ಹಾಗೆ DCM ಪವನ್ ಕಲ್ಯಾಣ್ ಸೇರಿದಂತೆ ಕೆಲವೊಂದಷ್ಟು ಗಣ್ಯರು ಯೋಗಪಟುಗಳು ಸೇರಿದಂತೆ ಯೋಗ ದಿನಾಚರಣೆಯನ್ನು ಸುಮಾರು 26 ಕಿಲೋಮೀಟರ್ ಉದ್ದದ ಮೈದಾನದಲ್ಲಿ ಏರ್ಪಡಿಸಲಾಗಿತ್ತು. ಮೋದಿಗೆ ಸಾಥನ್ನು ಕೂಡ ಕೊಟ್ಟರು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಮೋದಿಯವರು ಬೆಳಗಿನ ಜಾವ ಅಲ್ಲಿ ನೆರೆದಿದ್ರು. ಆ ಸಂದರ್ಭದಲ್ಲಿ ಲಕ್ಷ್ಮಿಯ ಪ್ರತಿಮೆಯನ್ನು ನೀಡಿ ಸನ್ಮಾನಿಸಲಾಗಿತ್ತು. ಈಗಲೂ ಕೂಡ ಯೋಗ ದಿನದ ಆಚರಣೆ ಮುಂದುವರೆದು ಇದು 11 ವರ್ಷದ ಯೋಗ ದಿನಾಚರಣೆಯನ್ನು ಕೂಡ ಆಚರಿಸ್ತಾ ಇರೋದನ್ನು ನಾವು ನೆನಪಿಸ್ಕೊಳ್ಬೇಕು. ಅಂದರೆ ಯೋಗ ಅನ್ನುವಂಥದ್ದು ಭಾರತದಲ್ಲೇ ಹುಟ್ಟಿರೋದು. ಕೆಲವೊಂದಷ್ಟು ರೋಗಗಳಿಗೆ, ಕೆಲವೊಂದಷ್ಟು ಮಾನಸಿಕ ಅಸ್ವಸ್ಥಗೊಂಡಿರೋರಿಗೂ ಕೂಡ ಯೋಗ ಅನ್ನೋದನ್ನು ವೈದ್ಯರೇ ಸಜೆಸ್ಟ್ ಮಾಡ್ತಾರೆ. ಪ್ರತಿದಿನವೂ ಕೂಡ ಯೋಗವನ್ನು ಮಾಡೋದ್ರಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಈ ಒಂದು ಥೀಮ್ನೊಂದಿಗೆ ಅಥವಾ ಈ ಒಂದು ಉದ್ದೇಶದೊಂದಿಗೆ ಪ್ರಧಾನಿ ಮೋದಿಯವರು ಪ್ರಧಾನಿಯಾದಂತಹ ಹೊಸದರಲ್ಲಿ ವಿಶ್ವಸಂಸ್ಥೆಯ ಮುಂದೆ ಈ ಪರಿಕಲ್ಪನೆಯನ್ನು ಇಡ್ತಾರೆ. ಅದಕ್ಕೆ ವಿಶ್ವಸಂಸ್ಥೆ ಕೂಡ ಗ್ರೀನ್ ಸಿಗ್ನಲನ್ನು ಕೊಡೋದ್ರ ಮೂಲಕ ಪ್ರತಿ ವರ್ಷ ಜೂನ್ 21ನೇ ತಾರೀಕು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡೋದಾಗಿ ಹೇಳುತ್ತೆ. ಅದನ್ನು ಅನುಸರಿಸ್ಕೊಂಡು ಬರ್ತಾ ಇದೆ. ಸುಮಾರು 180 ದೇಶಗಳು ಇದಕ್ಕೆ ಒಪ್ಕೊಳ್ತವೆ. ಖುಷಿಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸ್ಕೊಳ್ತಾ ಬರ್ತಾ ಇದೆ. ಇವತ್ತು ಗಿನ್ನಿಸ್ ರೆಕಾರ್ಡ್ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ಸುಮಾರು 25,000 ವಿದ್ಯಾರ್ಥಿಗಳು ಸೇರಿದಂತೆ 108 ನಿಮಿಷ ಸೂರ್ಯ ನಮಸ್ಕಾರವನ್ನು ಮಾಡಿದರು. ಹಾಗೆ ಬುಡಕಟ್ಟು ಜನಾಂಗದ ವಿದ್ಯಾರ್ಥಿಗಳು ಕೂಡ ಈ ಒಂದು ಪ್ರದರ್ಶನದಲ್ಲೂ ಕೂಡ ಮುಂದಾಗಿದ್ರು. ಇನ್ನು 2014ರಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಿಂದ ಪ್ರಾರಂಭವಾಗುವ ನಂತರ 2015ರಿಂದ ವಾರ್ಷಿಕವಾಗಿ ಜೂನ್ 21ರಂದು ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಕೂಡ ಯೋಗದ ಮಹತ್ವವನ್ನು ತಿಳಿಸಿದ್ದಾರೆ, ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಒಮ್ಮೆ ನೋಡ್ಕೊಂಡ್ಬರೋಣ. देश और दुनिया भर के सभी लोगों को इंटरनेशनल योग डे की बहुत बहुत शुभकामनाएं। आज 11वीं बार पूरा विश्व 21 जून को एक साथ योग कर रहा है। योग का सीधा साधा अर्थ होता है जुड़ना, और ये देखना सुखद है कि कैसे योग ने पूरे विश्व को जोड़ा है। मैं बीते एक दशक में योग की यात्रा को जब देखता हूं, देश और दुनिया भर के सभी लोगों को इंटरनेशनल योग डे की बहुत बहुत शुभकामनाएं। आज 11वीं बार पूरा विश्व 21 जून को एक साथ योग कर रहा है। योग का सीधा साधा अर्थ होता है जुड़ना, और ये देखना सुखद है कि कैसे योग ने पूरे विश्व को जोड़ा है। मैं बीते एक दशक में योग की यात्रा को जब देखता हूं, देश और दुनिया भर के सभी लोगों को इंटरनेशनल योग डे की बहुत बहुत शुभकामनाएं। आज 11वीं बार पूरा विश्व